ರಿಫಾರ್ಮ್ಸ್ ಆಗಬೇಕು ಅಂದರೆ ರಿಫಾರ್ಮ್ಸಿಗೂ ಕೂಡ ತಯಾರಿದೆ, ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಪಾಸಿಟಿವ್ ನೀವು ಸಜೆಷನ್ ಕೊಡ್ತೀರಾ, ಕೊಡಿ, ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಆದರೆ ಈ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಈಗ CJP ಹೆಸರಿನ ಪ್ರೊಟೆಸ್ಟು ಅದೊಂದು ಟೂಲ್ ಕಿಟ್ಟಿನ ರಾಜಕಾರಣದ ಮುಂದುವರೆದ ಭಾಗದ ಥರ ಕಾಣುತ್ತೆ. ಟೂಲ್ ಕಿಟ್ ರಾಜಕಾರಣ ಅದು ಮೋದಿಜಿಯವರು ಪ್ರಧಾನಿ ಆದಮೇಲೆ ಜಾಸ್ತಿ ಶುರುವಾಯಿತು. ಟೂಲ್ ಕಿಟ್ ರಾಜಕಾರಣ, ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ರಾಜಕಾರಣ. ಭಾಳ ವಿಷಯಗಳಲ್ಲಿ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ರೈತರ ಹೆಸರಿನಲ್ಲಿ ಮಾಡಿದ್ರು, CAA ಹೆಸರಿನಲ್ಲಿ ಮಾಡಿದ್ರು, ಈಗ ವಿದ್ಯಾರ್ಥಿಗಳ ಹೆಸರಲ್ಲಿ ಮಾಡ್ತಿದ್ದಾರೆ. ಒಬ್ಬ ರೋಹಿತ್ ವೇಮುಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ ಒಬ್ಬ ವಿದ್ಯಾರ್ಥಿ, ಅವನ ಕಾರಣ ಬೇರೆ ಇತ್ತು, ಅದನ್ನು ಪ್ರಧಾನಮಂತ್ರಿಗಳ ತಲೆ ಕಟ್ಟೋ ಪ್ರಯತ್ನ ಮಾಡಿದ್ರು. ಅಂದರೆ ಅದಕ್ಕಿಂತ ಮುಂಚೆ ಯಾರೂ ಆತ್ಮಹತ್ಯೆ ಮಾಡ್ಕೊಂಡೇ ಇರಲಿಲ್ವಾ, ಅಂದರೆ ಅದನ್ನು ಪ್ರಧಾನಮಂತ್ರಿಗಳ ತಲೆ ಕಟ್ಟುವಂಥ ಪ್ರಯತ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಅಸಹಿಷ್ಣುತೆ, ಇಂಟಾಲರೆನ್ಸ್ ಅನ್ನುವಂಥ ಪದಪ್ರಯೋಗಗಳನ್ನು ಶುರು ಮಾಡಿದರು. ಇನ್ನು ಕೆಲವರು ಅವಾರ್ಡ್ ವಾಪಸಿ ಅಂತ ಶುರು ಮಾಡ್ಕೊಂಡ್ರು. ದುಡ್ಡು ಕೊಡಲಿಲ್ಲ, ಸುಮ್ಮನೆ ಅವಾರ್ಡ್ ವಾಪಸಿ ಅಂತ ಒಂದು ನೆರೆಟಿವ್ ಸೆಟ್ ಮಾಡೋ ಪ್ರಯತ್ನ ಮಾಡಿದ್ರು. ಆ ಎಲ್ಲ ನೆರೆಟಿವ್ ಸೆಟ್ ಮಾಡುವ ಪ್ರಯತ್ನ ಮಾಡಿದವರೇ, ಶಾಹೀನ್ ಬಾಗ್ನಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಸಂಚು ಮಾಡಿದವರೇ ಈಗ ಹೊಸ ವೇಷದಲ್ಲಿ ಬಂದಿದ್ದಾರೆ. ಅವರ ಉದ್ದೇಶ ವಿದ್ಯಾರ್ಥಿಗಳ ಹಿತ ಅಲ್ಲ, ಅವರ ಉದ್ದೇಶ ಎಜುಕೇಷನಲ್ ರಿಫಾರ್ಮ್ಸ್ ಅಲ್ಲ, ಅವರ ಉದ್ದೇಶ ಇಲ್ಲಿ ಒಂದು ರೀತಿಯ ಅನ್ರೆಸ್ಟನ್ನು ಸೆಟ್ ಮಾಡೋದು, ಅರಾಜಕತೆಯನ್ನು ಸೃಷ್ಟಿ ಮಾಡಿ ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಸರ್ಕಾರವನ್ನು ಬುಡಮೇಲು ಮಾಡುವಂಥ ಈ ಸಂಚಿಗೆ ಅವಕಾಶ ಕೊಡದೇ ಇರತಕ್ಕಂಥ ನಿರ್ಣಯ ಸರಿ ಇದೆ. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇಲ್ಲಿಗೂ ಕಾಶ್ಮೀರದ ಆರ್ಟಿಕಲ್ 370 ರದ್ದು ಮಾಡಿದ್ದಕ್ಕೂ ನಿಮ್ಮ ವಿದ್ಯಾರ್ಥಿ ಹೋರಾಟಕ್ಕೆ ಏನು ಸಂಬಂಧ ಹೇಳಿ? ಈ ಎಲ್ಲವನ್ನು ನೋಡಿದಾಗ ನಿಮ್ಗೆ ವಿದ್ಯಾರ್ಥಿಗಳ ಬಗ್ಗೆ ಕಳಕಳಿ ಇಲ್ಲ ಅಂತ ಅನ್ನೋದು ಅರ್ಥ ಆಗುತ್ತೆ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಮೋದಿಜಿಯವರು ಬರೋಕ್ಕೆ ಮುಂಚೆ ಇಡೀ ದೇಶದಲ್ಲಿ ಇದ್ದಿದ್ದು ಕೇವಲ 51,000 ಮೆಡಿಕಲ್ ಸೀಟ್ಗಳು. ಇವತ್ತು ಹತ್ತಿರ 1,36,000 ಮೆಡಿಕಲ್ ಸೀಟು, 86,000 ಸೀಟ್ ಜಾಸ್ತಿ ಆಗಿದೆ. ಎಷ್ಟು ವರ್ಷದಲ್ಲಿ? ಕೇವಲ 12 ವರ್ಷದಲ್ಲಿ. ಮೆಡಿಕಲ್ ಕಾಲೇಜುಗಳು ಮುಂಚೆ ಇದ್ದಂಥ ಮೆಡಿಕಲ್ ಕಾಲೇಜು 384, ಈಗಿರೋದು 780. ಅಲ್ಲಿಗೆ ಹತ್ತಿರ 380ಕ್ಕೂ ಹೆಚ್ಚು, 390ಕ್ಕೂ ಹೆಚ್ಚು ಹೊಸ ಮೆಡಿಕಲ್ ಕಾಲೇಜುಗಳು. ಅಂದರೆ ಇದು ಅಪರಾಧನಾ? ಹಾಗಾಗಿ ನಿಮ್ಮ ರಚನಾತ್ಮಕ ಸಲಹೆ ಕೊಡಿ, ಅದು ಬಿಟ್ಟು ಅರಾಜಕತೆ ಸೃಷ್ಟಿ ಮಾಡೋದನ್ನು ಲೋಕತಂತ್ರ ಒಪ್ಪೋದಿಲ್ಲ. ನೋಡಿ, ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಮಾತಾಡದೇ ಇದ್ರಿ, ಆ ಟೂಲ್ ಕಿಟ್ ರಾಜಕಾರಣ ಮಾಡೋರ ಜೊತೆ ಮಾತಾಡದೇ ಇದ್ರೆ ಅದಕ್ಕೂ ಒಂದು ತಪ್ಪು ಅಭಿಪ್ರಾಯ ಬರುತ್ತೆ. ಈಗ ನಾನು ನಿಮ್ಗೆ ಹೇಳಿದ್ದೇನು ಅಂದರೆ, ಅಲ್ಲಿ ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? ವಿದ್ಯಾರ್ಥಿಗಳ ಹೋರಾಟ ಅಲ್ವಾ? ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? CAA ವಿಷಯ ಯಾಕೆ ಬಂತು? ಆರ್ಟಿಕಲ್ 370 ವಿಷಯ ಯಾಕೆ ಬಂತು? NRC ವಿಷಯ ಯಾಕೆ ಬಂತು? ಇಟ್ ಸೋಸ್ ಕೇವಲ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ನಡೀತಿರೋ ಹೋರಾಟ ಅಲ್ಲ. ವಿದ್ಯಾರ್ಥಿಗಳ ನೆಪದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಿರ್ತಕ್ಕಂಥ ಸಂಚು ಅನ್ನೋದು ಅರ್ಥ ಆಗುತ್ತೆ.